ಪುರಸಭಾ ಸದಸ್ಯ ಅನೀಪುಲ್ಲಾ ಹಾಗೂ ಇತರರ ಕಿರುಕುಳದಿಂದ ದ್ವಿತೀಯ ದರ್ಜೆ ನೌಕರ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿ ವಿಜಯಪುರ ಪುರಸಭೆ ಆವರಣದಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಪುರಸಭೆ ಸದಸ್ಯನ ಒತ್ತಡಕ್ಕೆ ಮಣಿದು ಕಿರುಕುಳ ನೀಡಿದ ಆರೋಪವನ್ನು ಮೃತನ ಪತ್ನಿ ಆರೋಪಿಸಿದ್ದಾಳೆ. ಮೃತ ದ್ವಿತೀಯ ದರ್ಜೆ ಸಹಾಯಕನ ಶವವನ್ನು ಪುರಸಭೆ ಬಾಗಿಲಿನಲ್ಲಿಟ್ಟು ಪ್ರತಿಭಟನೆ ನಡೆಸಲಾಗಿದ್ದು, ಮೃತಪಟ್ಟ ದ್ವಿತೀಯ ದರ್ಜೆ ನೌಕರ 38 ವರ್ಷದ ಪವನ್ ಜೋಶಿ ಆಗಿದ್ದು, ಇವರು ಬ್ರೈನ್ ಸ್ಟ್ರೋಕ್ ಆಗಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಪುರಸಭೆ ಸದಸ್ಯ ಅನೀಪುಲ್ಲಾ ಕಿರುಕುಳಕ್ಕೆ ನೊಂದು ನೌಕರ ಸಾವು ಆರೋಪ ಮಾಡಿದ ಕುಟುಂಬಸ್ಥರು ಅನೀಪುಲ್ಲಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನೀಫ್ ಅನ್ಮಾನ ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಅನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ನಕ್ಕನಂತ ಏನು ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು, ನಾನು ಮಾತಾಡ್ತೀನಿ ಅಂದರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ, ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಅನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಅನೀಫ್, 3 ಜನನೂ ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು. ನಂಗೆ 3 ಜನದ ಮೇಲೆ FIR ಆಗಬೇಕು. ಅನೀಫ್ ಪುರಸಭಾ ಸದಸ್ಯರು ಆಗ್ಬೇಕು ಸರ್. ನಾನು ಅದಕ್ಕೆ ಅಳಲ್ಲ ಸರ್, ನನ್ನ ಗಂಡನ ನ್ಯಾಯ ಬೇಕು, ನನ್ನ ತರ ಬೇರೆ ಹೆಂಗಸ್ರಿಗೆ ಆಗ್ಬಾರ್ದು. ಒಂದು ವಾರದಿಂದ ಇದೇ ವಿಚಾರದಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ಮುಂದೆನೇ ಬಂದು ಮಾತಾಡಿದ್ದೆ ಸರ್. ಆದರೆ ದುರ್ದೈವ ಈಗ ಆಗಬಾರ್ದಾಗಿತ್ತು. ಯಾಕಂದರೆ ಅವ್ರ ಮೇಲೆ ತುಂಬ ಒತ್ತಡ ಇತ್ತು. ಅವ್ರ ಕೈಯಲ್ಲಿ ಮಾಡಿಸಿರೋ ಯಾರೋ ಅಂತ ನಮ್ಮ ಮೊದಲಿಂದ ಗೊತ್ತಿತ್ತು. ನಾನು ನಿಮ್ಮ ಪ್ರೆಸ್ ಮೀಟ್ ಮಾಡಿದಾಗ ಸಮೇತ ಹೇಳಿದೆ, ಇದ್ರ ನೇರ ಹೊಣೆ ಅನೀಪುಲ್ಲಾ ಅವರೇ ಅಂದ್ಬಿಟ್ಟು. ಅನೀಪುಲ್ಲಾ ಅವ್ರು ಏನು ಮಾಡ್ತಾರೆ, ಎಲ್ಲ ಬೋಗಸ್ ಖಾತೆಗಳು. ನಮ್ಮ ದೇವನಹಳ್ಳಿ ತಾಲೂಕು ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಸಮೇತ ಅಷ್ಟೇ ಸರ್, ಯಾರನ್ನ ಬೇಕೋ ಬಿಡ್ತಾರೆ, ಅಧಿಕಾರಿಗಳ ಕೈಯಲ್ಲಿ ಫ್ರಾಡ್ ಕೆಲಸ ಮಾಡಿಸ್ತಾರೆ. ಅವ್ರನ್ನ ಇವರು ಸುಬರ್ತಿನಲ್ಲಿ ಇಟ್ಕೊಂಡು ನೋಡ್ರಿ ಅವ್ರಿಗೆ ಈ ಗತಿ, ಲಾಸ್ಟ್ಗೆ ನೋಡಿ ಈ ಗತಿ, ಅವ್ರ ಹೆಂಡ್ರು ಮಕ್ಕಳನ್ನ ಬೀದಿಗೆ ಬರೋಂಗೆ ಮಾಡ್ತಾರೆ. ಅದೇ ರೀತಿ ಇವ್ರ ಹೆಂಡ್ರು ಮಕ್ಕಳು ಯಾವತ್ತು ಬೀದಿಗೆ ಬರ್ತಾರೆ? ಜನ ಇನ್ನೂ ಯಾಕೆ ಎಚ್ಚೆತ್ಕೊಂಡಿಲ್ಲ? ಇಷ್ಟೆಲ್ಲ ಫ್ರಾಡ್ ಮಾಡ್ತಾ ಇದ್ರು, ಜನ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮದು 190ರಲ್ಲಿ ಅನ್ಯಾಯ ಆಗಿದ್ದು ನಾವು ಈಚೆಗೆ ಬಂದರೆ ನಮ್ಮನ್ನು ಬೇರೆಯವ್ರ ಕಡೆಯಿಂದ ಕಳ್ಸೋದು ಸರ್, ಬೇರೆ ಒಬ್ಬರನ್ನ ಬುಕ್ ಮಾಡೋದು. ಹೇಳ್ಬಿಟ್ಟು ಹೋಗಿ ಧಮ್ಕಿ ಹಾಕ್ಬಿಟ್ಟು ಬಾವಾಗೋ ಅವ್ರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ಅನೀಫುಲ್ಲಾ ಅವರು, ಮುನ್ರಾಜ್ ಅವರು, JN ಶ್ರೀನಿವಾಸ್ ಅವರು ಬೇರೆ ಕಡೆಯಿಂದ ಕಳಿಸೋದು. ಯಾಕಂದರೆ ಫೋನುಗಳಲ್ಲಿ ನಾವು ರೆಕಾರ್ಡ್ ಮಾಡಿ ಜನದ ಮುಂದೆ ತರ್ತೀವಿ ಅನ್ನೋದಕ್ಕೆ ಫೋರ್ಜರಿ ಮಾಡೋದು. ನಮ್ಮ ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದರು ಮಕ್ಕಳು ನಾವೆಲ್ಲಿದ್ದೀವಿ, ನಮಗೇನೇ ತೊಂದರೆ ಆದ್ರೂ ಇದು ನೇರ ಹೊಣೆ ಇವರು 3 ಜನನೇ ಹೊತ್ಕೊಂತಾರೆ. ಮೃತ ಪವನ್ ಜೋಶಿ ಶವವನ್ನು ಪುರಸಭೆ ಬಾಗಿಲಿನಲ್ಲಿಟ್ಟು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದು, ಪುರಸಭೆ ಸದಸ್ಯ ಅನೀಪುಲ್ಲಾ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧಿಕಾರಿ ಪವನ್ ಜೋಶಿಗೆ ಅಕ್ರಮ ಖಾತೆಗಳನ್ನ ಮಾಡುವಂತೆ ಪುರಸಭೆ ಸದಸ್ಯ ನಿರಂತರ ಒತ್ತಡ ಹಾಕುತ್ತಿದ್ದರು ಎಂದು ಆರೋಪಿಸಲಾಗಿದೆ. ಅನೀಪುಲ್ಲಾ ವಿರುದ್ಧ FIR ಮಾಡೋವರೆಗೂ ಮೃತದೇಹ ಪುರಸಭೆ ಬಾಗಿಲಿನಿಂದ ತೆಗೆಯೋದಿಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದರು. ಪುರಸಭೆ ಬಾಗಿಲಿನಲ್ಲಿ ಮೃತದೇಹ ಇಟ್ಟಿರೋ ಕಾರಣ ಹೊರಗಡೆ ಅಧಿಕಾರಿಗಳು ಬರಲಾಗದೆ ದಿಗ್ಬಂಧನವಾಗಿತ್ತು. ವಿಜಯಪುರ ಪುರಸಭಾ ಸದಸ್ಯರು, ಹಾಲಿ ಸದಸ್ಯರ ಗಂಡ ಹಾಗೂ ಮಾಜಿ ಉಪಾಧ್ಯಕ್ಷರು ಪವನ್ ಜೋಶಿಗೆ ಹೆಚ್ಚು ಕಿರುಕುಳ ನೀಡಿದ್ದಾರೆ ಎಂದು ಪವನ್ ಜೋಶಿ ಪತ್ನಿ ಹಾಗೂ ವಿಜಯಪುರ ಪಟ್ಟಣ ಜನತೆ ಆಕ್ರೋಶ ವ್ಯಕ್ತಪಡಿಸಿ ಪುರಸಭಾ ಮುಂದೆ ಪ್ರತಿಭಟನೆ ನಡೆಯಿತು. ವಿಜಯಪುರ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಶವವನ್ನು ಸ್ಥಳಾಂತರಿಸಿದರು. ಇನ್ನು ವಿಜಯಪುರ ಪಟ್ಟಣದ ಜನತೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಪವನ್ ಜೋಶಿ ಅಂತಿಮ ದರ್ಶನ ಪಡೆದರು. ಮುನಿನಾರಾಯಣ, CTV ನ್ಯೂಸ್, ದೇವನಹಳ್ಳಿ.